ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಈ 28 ಕ್ಷೇತ್ರಗಳಲ್ಲಿ ಯಾರು ಎಷ್ಟೆಷ್ಟು ಗೆಲ್ಲಬೇಕು ಅಂತ ಪ್ರಮುಖ ರಾಜಕೀಯ ಪಕ್ಷಗಳು ಆಗಲೇ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿವೆ. ಹಾಗಾದ್ರೆ ಕರ್ನಾಟಕದಲ್ಲಿ ಮತದಾನ ಯಾವಾಗ, ಎಷ್ಟು ಹಂತದಲ್ಲಿ ಮತದಾನ ನಡೆಯುತ್ತೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಈ 28 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 18 ಮತ್ತು ಏಪ್ರಿಲ್ 23ರಂದು 2 ಹಂತಗಳಲ್ಲಿ ಮತದಾನ ನಡೆಯಲಿದ್ದು, ಮೇ 23ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಅತ್ಯಂತ ಕುತೂಹಲ ಮೂಡಿಸಿರೋ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಮತದಾನದ ಕಂಪ್ಲೀಟ್ ವಿವರ ಇಲ್ಲಿದೆ. ಕರ್ನಾಟಕದ ಒಟ್ಟು 28 ಸ್ಥಾನಗಳಿಗೆ 2 ಹಂತದ ಮತದಾನ ನಡೆಯಲಿದೆ. ಏಪ್ರಿಲ್ 18ಕ್ಕೆ ಮೊದಲ ಹಂತದ ಮತದಾನ ನಡೆದರೆ ಏಪ್ರಿಲ್ 23ಕ್ಕೆ ಎರಡನೇ ಹಂತದ ಮತದಾನ ನಡೆಯುತ್ತೆ. ಮೇ 23ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ದೇಶದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಅದು ಏಪ್ರಿಲ್ 18 ಮತ್ತು ಏಪ್ರಿಲ್ 23. ಹಾಗಾದ್ರೆ ಮೊದಲ ಹಂತದ ಪ್ರಕ್ರಿಯೆ ಏನು? ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ಏಪ್ರಿಲ್ 18ಕ್ಕೆ ನಡೆಯಲಿದೆ. ಮೊದಲನೇ ಹಂತದಲ್ಲಿ ಒಟ್ಟು 14 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಮಾರ್ಚ್ 19ಕ್ಕೆ ನಾಮಪತ್ರ ಸಲ್ಲಿಸಬೇಕು. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಮಾರ್ಚ್ 26. ಮಾರ್ಚ್ 27ರಂದು ನಾಮಪತ್ರ ಪರಿಶೀಲಿಸಲಾಗುವುದು. ನಾಮಪತ್ರ ವಾಪಸ್ಗೆ ಮಾರ್ಚ್ 29 ಕೊನೆ ದಿನ. ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಏಪ್ರಿಲ್ 23ರಂದು ನಡೆಯಲಿದೆ. ಅಂದ್ರೆ ಉಳಿದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಮಾರ್ಚ್ 28ಕ್ಕೆ ನಾಮಪತ್ರ ಸಲ್ಲಿಸಬೇಕು. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಏಪ್ರಿಲ್ 4. ಏಪ್ರಿಲ್ 5ರಂದು ನಾಮಪತ್ರ ಪರಿಶೀಲಿಸಲಾಗುವುದು. ಏಪ್ರಿಲ್ 8ರಂದು ನಾಮಪತ್ರ ವಾಪಸ್ಗೆ ಕೊನೆ ದಿನ. ಕರ್ನಾಟಕದಲ್ಲಿ ಒಟ್ಟು 7 ಮೀಸಲು ಕ್ಷೇತ್ರಗಳಿವೆ. ಅದರಲ್ಲಿ 5 SC ಮತ್ತು 2 ST ಕ್ಷೇತ್ರಗಳು. ಹಾಗಾದ್ರೆ ಕರ್ನಾಟಕದಲ್ಲಿರೋ ಪುರುಷ ಮತ್ತು ಮಹಿಳಾ ಮತದಾರರು ಎಷ್ಟು, ಅದರ ವಿವರ ಇಲ್ಲಿದೆ. ಕರ್ನಾಟಕದಲ್ಲಿ ಒಟ್ಟು 5,03,46,721 ಮತದಾರರಿದ್ದಾರೆ. ಅದರಲ್ಲಿ ಪುರುಷ ಮತದಾರರು 2.51 ಕೋಟಿ, ಮಹಿಳಾ ಮತದಾರರು 2.98 ಕೋಟಿ, ಇತರೆ ಮತದಾರರು 4,718. ದೇಶದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾನ ನಡೆಯಲಿದೆ. ವಿಶೇಷ ಏನೆಂದ್ರೆ ಈ ಸಲ ಚುನಾವಣಾ ನೀತಿ ಸಖತ್ ಸ್ಟ್ರಿಕ್ಟ್ ಆಗಿರಲಿದೆ. ಅಭ್ಯರ್ಥಿಗಳಿಗೆ ಚುನಾವಣೆ ಆಯೋಗ ಯುದ್ಧ ನೀತಿಯನ್ನೇ ಬೋಧಿಸಿದೆ. ಏಪ್ರಿಲ್ 11ರಂದು ಮೊದಲ ಹಂತದ ಮತದಾನ 14 ಕ್ಷೇತ್ರಗಳಲ್ಲಿ ನಡೆಯಲಿದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಮಂಡ್ಯ, ತುಮಕೂರು, ಮೈಸೂರು ಕೊಡಗು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಹಾಸನದಲ್ಲಿ ನಡೆಯಲಿದೆ ಮೊದಲ ಹಂತದ ಮತದಾನ. ಏಪ್ರಿಲ್ 23ರಂದು 14 ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ. ಚಿಕ್ಕೋಡಿ, ಬೆಳಗಾವಿ, ವಿಜಯಪುರ, ರಾಯಚೂರು ಸೇರಿದಂತೆ ಕಲಬುರಗಿ, ಕೊಪ್ಪಳ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಧಾರವಾಡದಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ. ಕೇಂದ್ರ ಚುನಾವಣಾ ಆಯೋಗ ಅಭ್ಯರ್ಥಿಗಳಿಗೆ ಕಟ್ಟುನಿಟ್ಟಿನ ಯುದ್ಧ ನೀತಿ ರೂಪಿಸಿದೆ. ಅಭ್ಯರ್ಥಿಗಳು ಫಾರ್ಮ್ 26 ಸಲ್ಲಿಸಬೇಕು. ದಾಖಲೆಗಳು, ಘೋಷಣೆಗಳು ಸೂಕ್ತವಾಗಿರಬೇಕು. ನಾಮಿನೇಷನ್ನಲ್ಲಿ ಕ್ವಾಲಿಫಿಕೇಷನ್ ನಮೂದು ಕಡ್ಡಾಯ. ಕ್ರಿಮಿನಲ್ ಹಿನ್ನೆಲೆ ಇದ್ದಲ್ಲಿ ಮಾಹಿತಿ ನೀಡಬೇಕು. ನಾಮಪತ್ರದಲ್ಲಿ ಪ್ಯಾನ್ ನಂಬರ್ ಕಡ್ಡಾಯ. ಕ್ರಿಮಿನಲ್ ಆಗಿದ್ರೆ ನಾಮಿನೇಷನ್ ರಿಜೆಕ್ಟ್. ಮಾಧ್ಯಮದಲ್ಲಿ ಜಾಹೀರಾತು ನೀಡಿದ್ರೆ ಲೆಕ್ಕ ಕೊಡಬೇಕು. ಈ ಬಾರಿ ಮತದಾನಕ್ಕೆ ವೋಟರ್ ಐಡಿ ಕಡ್ಡಾಯವಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೆ ಅಷ್ಟೇ ಸಾಕು. ವೋಟರ್ ಐಡಿ ಇಲ್ಲದಿದ್ರೂ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಡ್ರೈವಿಂಗ್ ಲೈಸೆನ್ಸ್, ವೀಸಾ, ಪಾಸ್ಪೋರ್ಟ್ ಸೇರಿದಂತೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ಗುರುತಿನ ಚೀಟಿಗಳಲ್ಲಿ ಯಾವುದಾದ್ರೂ ಗುರುತಿನ ಚೀಟಿ ಬಳಸಬಹುದು. ಒಟ್ಟಿನಲ್ಲಿ 2019ರ ಲೋಕಸಮರದ ಡೇಟ್ ಫಿಕ್ಸ್ ಆಗಿದೆ. ರಾಜಕಾರಣಿಗಳಲ್ಲಿ ಟೆನ್ಷನ್ ಶುರುವಾಗಿದೆ, ಢವ ಶುರುವಾಗಿದೆ. ಮತದಾರ ಮಾತ್ರ ಕೂಲ್ ಆಗಿದ್ದು 543 ಅಭ್ಯರ್ಥಿಗಳ ಹಣೆ ಬರಹ ಮೇ 23ಕ್ಕೆ ಬಯಲಾಗಲಿದೆ. ದೇಶದ ಚುನಾವಣೆ ಅಂದ್ರೆ ಅದು ಅಪ್ಪಟ ಯುದ್ಧ. ಆ ಯುದ್ಧದಲ್ಲಿ ವಿವಿಧ ಪಕ್ಷಗಳ 543 ಅಭ್ಯರ್ಥಿಗಳಿದ್ದಾರೆ. ಅವರನ್ನ ಗೆಲ್ಲಿಸೋ, ಸೋಲಿಸೋ ಸಾಮರ್ಥ್ಯ ಇರೋದು ಮತದಾರನಿಗೆ ಮಾತ್ರ. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.